ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಎರಡನೇ ಲಾಗ್ಗೆ. ಇವತ್ತಿನ ನಮ್ಮ ಪಯಣ ಮಂತ್ರಾಲಯದ ಕಡೆಗೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಮಂತ್ರಾಲಯದಲ್ಲಿ ಸಿಗ್ತೀನಿ. ಮರುದಿನ ಬೆಳಗ್ಗೆ ಸರಿಸುಮಾರು 8ರಿಂದ 8:15. ಈಗ ನಾವು ಫ್ರೆಶ್ ಆಗಿ ಮಂತ್ರಾಲಯದ ಕಡೆಗೆ ಹೊರಟಿದ್ದೇವೆ. ರೂಮಿಂದ ಹೊರಟು ಬಂದ ನಮಗೆ ತಕ್ಷಣ ಕಂಡಿದ್ದೇ ಈ ಸುಂದರವಾದ ಕಟ್ಟಡಗಳ ನೋಟ. ಹಾಗೆ ಮೊದಲು ಮಂಚಾಲಮ್ಮನ ದರ್ಶನ ಮಾಡುವ ಸಲುವಾಗಿ ನಾವು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ ಸೀದಾ ಹೊರಟಿದ್ದೆ ರಾಯರ ದರ್ಶನ ಮಾಡಲು. ಅಲ್ಲಿಂದ ಸುಮಾರು 1.5 ಗಂಟೆಗಳ ಕಾಲ ಸುದೀರ್ಘ ಸಾಲಿನಲ್ಲಿ ನಿಂತ ನಮಗೆ ಸಿಕ್ಕಿತು ರಾಯರ ದರ್ಶನ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ತುಂಗಭದ್ರಾ ನದಿಯ ಕಡೆಗೆ. ನದಿಯಲ್ಲಿ ನೀರು ಕಮ್ಮಿ ಇದ್ದ ಕಾರಣ ಸ್ವಲ್ಪ ಜನ ಮಾತ್ರ ಸ್ನಾನ ಮಾಡಲು ನದಿಯ ಮಧ್ಯಭಾಗಕ್ಕೆ ಹೋಗಿ ಸ್ನಾನ ಮಾಡಿ ಬರುತ್ತಿದ್ದರು. ಹಾಗೆ ನದಿಯನ್ನು ವೀಕ್ಷಿಸಿದ ನಾವು ಅಲ್ಲಿಂದ ಹೊರಬಂದ ತಕ್ಷಣ ಕಂಡಿದ್ದೇ ಪರಿಮಳ ಪ್ರಸಾದ ಕೌಂಟರ್. ಅಲ್ಲಿ ಒಬ್ಬರಿಗೆ 30 ರೂಪಾಯಿಗೆ 3 ಪ್ರಸಾದಗಳನ್ನು ಕೊಡುತ್ತಾರೆ. ಪ್ರಸಾದ ತೆಗೆದುಕೊಂಡ ನಾವು ಸೀದಾ ಹೊರಟಿದ್ದು ಅನ್ನಪೂರ್ಣ ಭೋಜನ ಶಾಲೆಗೆ. ಇಂದಿನ ಭೋಜನ ಬಂದು ಅನ್ನ ಸಾರು, ಮೊಸರು ಅನ್ನ, ಪಾಯಸ ಮತ್ತು ಚಟ್ನಿ. ಊಟದ ನಂತರ ವಿಶ್ರಾಂತಿ ತೆಗೆದುಕೊಂಡ ನಾವು ಸೀದಾ ಹೊರಟಿದ್ದು ಪಂಚಮಾಕ್ಷಿ ದೇವಸ್ಥಾನ ವೀಕ್ಷಿಸಲು. ಟಿಪ್ಸ್ ಯಾರೋ ಬರ್ಬೇಡ್ರಿ, ಇಲ್ಲಿಗೆ ಭಾರಿ ಬಿಸಿಲು, ಮಳೆಗಾಲದಲ್ಲಿ ಬನ್ನಿ. ಇವತ್ತಿನ ಕಥೆ ಹೇಳಪ್ಪ. ಸಂಕ್ರಾಂತಿ ಹಿಂದಿನ ಪ್ರತಿಯೊಬ್ಬ ಆಟದವರು ಒಬ್ಬರಿಗೆ 150ರಂತೆ ಚಾರ್ಜ್ ಮಾಡುತ್ತಾರೆ. ನಾವು ಮೊದಲು ದರ್ಶನ ಮಾಡಿದ್ದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಹೊರಟ ನಮಗೆ ದಾರಿ ಮಧ್ಯದಲ್ಲಿ ಸಿಕ್ಕಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಯ ಮಿಲನ ನಡುವಿನ ಒಂದು ಸುಂದರವಾದ ಸೇತುವೆ ದಾಟಿದ ನಂತರ ಕರ್ನಾಟಕದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿಯ ಗುಡಿಗೆ ಬಂದು ನೋಡಿದರೆ ಜನಸಾಗರ. ಸ್ವಲ್ಪ ಸಮಯ ಸರತಿ ಸಾಲಿನಲ್ಲಿ ಕಾದು ಆಂಜನೇಯನ ದರ್ಶನ ಮಾಡಿ न मृत्युर्न शङ्का न मे जातिभेद पिता नैव मे नैव माता न जन्म न बन्धुर्न मित्रं गुरुर्नैव शिष्यम् चिदानन्दरूप शिवोऽहं शिवो. अहं निर्विकल्पो निराकार रूपो. ಅಲ್ಲಿಂದ ಹೊರಟಿದ್ದು ಶ್ರೀ ಅಪ್ಪಣ್ಣಾಚಾರ್ಯರ ಮನೆಗೆ. ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯ ಚಿದಾನಂದರೂಪ ಶಿವೋऽಹಂ ಶಿವೋ. ಅಲ್ಲಿ ಅಪ್ಪಣ್ಣಾಚಾರ್ಯರ ಜೀವನ ಚರಿತ್ರೆಯನ್ನು ಕೇಳಿದ ನಾವು ಅಲ್ಲೇ ಪಕ್ಕದಲ್ಲಿರುವ ರಾಯರ ಮೊದಲ ಬೃಂದಾವನದ ದರ್ಶನವನ್ನು ಮಾಡಿ ಅಲ್ಲಿನ ಕಥೆಯನ್ನು ತಿಳಿದೆವು. ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದರೂಪ ಶಿವೋऽಹಂ ಶಿವೋ. ಹಾಗೆ
ಹಾಗೆ ಇದು ವಿಠಲವನ ಗುಡಿ. नवा सप्तधातु नवा पञ्चकोश नवा पाणिपादं न चोपस्थपायु चिदानन्दरूप शिवोऽहं शिवोऽहम् न मे द्वेषरागौ न मे लोभमोहौ मदो ಹಾಗೆ ಅಲ್ಲಿಂದ ವಾಪಸ್ ಹೊರಟಿದ್ದು ರಾಯರ ಮಠಕ್ಕೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗಲು ಪ್ರಾರಂಭಿಸಿದ್ದು. ಹಾಗೆ ಮಠದಲ್ಲಿ ವಿದ್ಯುತ್ ದೀಪದ ಕಾಲವನ್ನು ನೋಡಿ ನಾವು ಹೊರಟಿದ್ದೆ ಮನೆಯ ಕಡೆಗೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ न पुण्यो